ತುಮಕೂರಿನಲ್ಲಿ ಒಂದು ದುರಂತ ಸಂಭವಿಸಿದೆ. ಇಲ್ಲಿನ ಒಂದು ಕೆಮಿಕಲ್ ಸಂಪ್ ಕ್ಲೀನ್ ಮಾಡುವಾಗ ಒಬ್ಬ ಕಾರ್ಮಿಕ ಮೃತಪಟ್ಟಿದ್ದಾನೆ. ತುಮಕೂರಿನಲ್ಲಿ ಆಗಿರುವಂತಹ ದುರ್ಘಟನೆ. ಕೆಮಿಕಲ್ ಸಂಪ್ ಕ್ಲೀನ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕೆಮಿಕಲ್ ಸಂಪ್ನಲ್ಲಿ ಉಸಿರುಗಟ್ಟಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಒಬ್ಬರಲ್ಲ, ಇಬ್ಬರು ಕಾರ್ಮಿಕರು ಇದರಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಈಗ ಸಿಗ್ತಾ ಇದೆ. ಲೋರಸ್ ಬಯೋ ಕಂಪನಿಯಲ್ಲಿ ನಡೆದಿರುವಂತಹ ಘಟನೆ ಇದು. ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿರುವಂತಹ ಕಂಪನಿ ಇದು. ಕೆಮಿಕಲ್ ಸಂಪನ್ನ ಕೆಳಗಿಳಿದು ಕ್ಲೀನ್ ಮಾಡ್ತಾ ಇದ್ರು. ಆ ಟೈಮಲ್ಲಿ ಉಸಿರುಗಟ್ಟಿದೆ. ಇಬ್ಬರು ಕೂಡ ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂತಹ ಮಾಹಿತಿ. ವಸಂತ ನರಸಾಪುರದಲ್ಲಿರುವಂತಹ ಕೈಗಾರಿಕಾ ಕಂಪನಿ ಲೋರಸ್ ಬಯೋ ಅನ್ನುವಂಥ ಒಂದು ಕಂಪನಿ. ಇಲ್ಲಿ ಸಂಪ್ನಲ್ಲಿ ಉಸಿರುಗಟ್ಟಿ ಇಬ್ಬರು ಕಾರ್ಮಿಕರು ವೆಂಕಟೇಶ್ ಮತ್ತು ಪ್ರತಾಪ್ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಫ್ಯಾಕ್ಟ್ರಿಯ ಸಂಪ್ ಸ್ವಚ್ಛಗೊಳಿಸ್ತಾ ಇದ್ರು ಇವರಿಬ್ಬರು ಕೂಡ. ಬಟ್ ಯಾವುದೇ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿರಲಿಲ್ಲ, ಯಾವುದೋ ಸೇಫ್ಟಿ ಗೇರ್ಸನ್ನು ಅವರಿಗೆ ಕೊಟ್ಟಿರಲಿಲ್ಲ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾದಂಥ ವಿಚಾರ. ಇಂಥ ಒಂದು ಸಂಪನ್ನು ಯೂಶ್ವಲಿ ಕಾರ್ಮಿಕರನ್ನು ಬಿಟ್ಟು ಕ್ಲೀನ್ ಮಾಡಿಸುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಯಾಕಂದರೆ ಕೆಮಿಕಲ್ ಸಂಪ್ ಅಂತ ಹೇಳಿದ್ಮೇಲೆ ಅದಕ್ಕೆ ಅದರದೇ ಆದಂಥ ಸೇಫ್ಟಿ ಗೇರ್ಸನ್ನು ಹಾಕಿರಬೇಕು. ಇಲ್ಲ ಅಂತ ಹೇಳಿದ್ರೆ ಮಷೀನ್ ಮೂಲಕ ಅದನ್ನು ಸ್ವಚ್ಛಗೊಳಿಸಬೇಕು. ಅದನ್ನು ಬಿಟ್ಟು ಯಾಕೆ ಕಾರ್ಮಿಕರನ್ನು ಯಾಕೆ ಕೆಳಗಿಳಿಸಿದ್ರು ಸಂಪ್ನಲ್ಲಿ ಅನ್ನುವಂಥದ್ದು ಕೂಡ ಸಹಜವಾಗಿ ಕಾಡುವಂಥ ಪ್ರಶ್ನೆ. ಅಥವಾ ಈ ಹಿಂದಿನಿಂದಲೂ ಕೂಡ ಇಂಥದ್ದೇ ಇಲ್ಲಿ ಪದ್ಧತಿಯನ್ನು ಮಾಡ್ಕೊಂಡು ಬಂದಿದ್ದಾರಾ? ಕಾರ್ಮಿಕರೇ ಇಳಿದು ಸಂಪನ್ನು ಸ್ವಚ್ಛಗೊಳಿಸ್ತಾರಾ? ಈ ಥರದ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇವೆ.